ಹಾಯ್ ಹಲೋ ಇಮ್ಮು ಇತ್ತು ಲಾಗ್ಸ್ಗೆ ಸ್ವಾಗತ. ಇಲ್ಲಿ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ನೋಡೋಣ. ತುರಿದಿರೋ ಕುಂಬಳಕಾಯಿ, ಬೆಲ್ಲ, ತುಪ್ಪ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಗೆ ಹಾಲು. ಫಸ್ಟಿಗೆ ಕುಂಬಳಕಾಯಿನ ಹೆಚ್ಕೊಂಡು ಬೀಜ ತಕ್ಕೊಂಡು ಈ ಥರ ಸಿಪ್ಪೆ ಎಲ್ಲ ಹೆರ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ನಮ್ಮ ಆ ಥರ ಸಿಪ್ಪೆ ಎಲ್ಲ ಹೆರ್ಕೋಬೇಕು ಕ್ಲೀನಾಗಿ. ಈ ಥರ ಪೀಸ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನೀರಲ್ಲಿ ಚೆನ್ನಾಗಿ 2-3 ಸಲ ತೊಳ್ಕೊಬೇಕು. ಈ ಥರ ಕ್ಲೀನಾಗಿ ನೆಕ್ಸ್ಟ್ ತುರ್ಕೋಬೇಕು. ಈ ರೀತಿ ಎಳೆ ಎಳೆಯಾಗಿ ತುರ್ಕೋಬೇಕು. ನೋಡಿ ಫೈನಲಿ ಅಮ್ಮ ಫುಲ್ ಎಲ್ಲನೂ ತುರಿದ್ಬಿಟ್ಟಿದ್ದಾರೆ. ಇವಾಗ ನೋಡಿ ತುರಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಮ್ಮ ತೋರಿಸ್ತಿದ್ದಾರೆ. ಈ ರೀತಿ ಎಳೆಯಾಗಿ ಬಂದಿರುತ್ತೆ. ನೆಕ್ಸ್ಟು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕೊಳ್ಳೋಣ. ನೋಡಿ ನಮ್ಮ ಇಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ತಾ ಇದ್ದಾರೆ. ತುಪ್ಪ ಹಾಕಿದ್ಮೇಲೆ ಅದೇ ಫುಲ್ ಎಲ್ಲ ಕರಗಬೇಕು. ತುಪ್ಪ ಕರಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದಕ್ಕೆ ಫಸ್ಟಿಗೆ ಗೋಡಂಬಿ, ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬಾದಾಮಿ, ಗೋಡಂಬಿ ಎರಡೂ ಫ್ರೈ ಆದಮೇಲೆ ಅದಕ್ಕೆ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಬಾದಾಮಿ, ಗೋಡಂಬಿನ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀವಿ. ಆ 3 ಫ್ರೈ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ತುಪ್ಪದ ಪಾತ್ರೆಗೆ ತುರಿದಿರೋ ಕುಂಬಳಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ತುಪ್ಪದ ಜೊತೆ ಫುಲ್ ಮಿಕ್ಸ್ ಆಗಬೇಕದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಆಮೇಲೆ ಕುಟ್ಟಿಟ್ಕೊಂಡಿರ್ತೀವಲ್ಲ ಬೆಲ್ಲ, ಆ ಬೆಲ್ಲನ ಅದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬೆಲ್ಲ, ಕುಂಬಳಕಾಯಿ, ತುಪ್ಪ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. 10-15 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಮೀಡಿಯಮ್ ಫ್ಲೇವರ್ ಇಟ್ಟು ಮುಚ್ಚಿಟ್ಟು ತೆಗೆದ್ಮೇಲೆ ಈ ರೀತಿ ಲೈಟಾಗಿ ನೀರು ಬಿಟ್ಕೊಂಡಿರುತ್ತೆ. ಒಂದು ಚೆನ್ನಾಗಿ ಕೈ ಆಡಿಸ್ಕೊಂಡೆಲ್ಲ ಮಿಕ್ಸ್ ಮಾಡೋದು. ಮತ್ತು ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಲನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಅದನ್ನು ಫುಲ್ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಹಾಲು, ಬೆಲ್ಲ, ತುಪ್ಪ, ಕುಂಬಳಕಾಯಿ ತುರಿದಿರೋದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಆದಮೇಲೆ ಒಂದು 5 ಮಿನಿಟ್ಸ್ ಅದನ್ನು ಮುಚ್ಚಿ ಇಡೋಣ. ನೋಡಿ ತೆಗೆದ್ಮೇಲೆ ಈ ಥರ ಸಣ್ಣ ಕುದಿ ಬರ್ತಾ ಇರುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ನಾವು ಹಾಲು ಹಾಕಿರೋದೆಲ್ಲ ಹಿಂಡ್ಕೊಂಡಿರಬೇಕು. ನೋಡಿ ಹಿಂಗಿದೆ, ಇನ್ನು ಸ್ವಲ್ಪ ಇದೆ. ಅದು ಹಿಂಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾವು. ಹಿಂಗಿದ್ಮೇಲೆ ನೋಡಿ ಈ ರೀತಿ ಆಗಿರುತ್ತೆ. ನೋಡಿ ಫುಲ್ ಹಿಂಡ್ಕೊಂಡಿದೆ ಹಾಲು. ಆವಾಗ 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ. ಆಮೇಲೆ ಹುರಿದಿಟ್ಕೊಂಡಿದ್ದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅದನ್ನು ಆ್ಯಡ್ ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾವು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊತ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಕುಂಬಳಕಾಯಿ ಪಾಯಸ ರೆಡಿ ಆಯಿತು ನೋಡಿ. ನಮ್ಮಮ್ಮ ಸರ್ವ್ ಮಾಡ್ತಾ ಇದ್ದಾರೆ ಒಂದು ಬಟ್ಲಿಗೆ. ಫೈನಲಿ ಕುಂಬಳಕಾಯಿ ಪಾಯಸ ರೆಡಿ ಆಯಿತು. ನಾವು ತಿಂದ್ಬಿಟ್ಟು ಟೇಸ್ಟ್ ಮಾಡ್ತೀವಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.